ಇದ್ರಾಗ ಹೋಗ ಏ ವಾಲ್ ಬಂದ್ ಮಾಡ್ರಿ ಇದನ್ನ ಅಕ್ಕ ವಾಲ್ ಬಂದ್ ಮಾಡ್ಬಿಡ ವಾಲ್ ಬಂದ್ ಜಾಗ ಇಲ್ಲ ನಿಮ್ಗ ಅವ್ರ ಇದ್ರ ಮ್ಯಾಗ ಕುಂತ ತಿನ್ನಾಕ್ತಾರ ಈಗ ಜಳಕ ಮಾಡ್ಯಾರ ಪ್ರೀತು ಹಂಗೆ ತಗೋ ಹಾಕ ಬೇರೆ ಕಡೆ ಎದರ್ಸ್ಬೇಡ ಬನ್ನಿ ಹಿಂಗ್ ಬಾ ಏನ ಹಾಯ್ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ನಮ್ಮ ಅಕ್ಕ ಏನು ಮಾಡತ್ತಾಳ ಮ್ಯಾಗಿ ಮಾಡ್ಕೊಡಾಕತ್ತಾಳ ಇಲ್ಲ ಅದಾಗ ನೋಡ್ರಿ ನಮ್ಮ ಕಾರ್ಪುಡಿ ಓದ್ಯಾಕ ಬಂದಾನು ಹುಟ್ಟದ ನೋಡಿ ನಮ್ಮ ಅಕ್ಕ ಮ್ಯಾಗಿ ಏನು ಮಾಡತ್ತ ಸ್ವಲ್ಪ ಎದ್ದಲ್ಲ ಉಂಟು ಏನು ಮಸ್ತ್ ಆಗೈತೆ ನೋಡ್ರಿ ಸಾರು ನೋಡ್ರಿ ಮುಡಿಯಲ್ಲಕ್ಕ ಅವನು ಇಲ್ಲ ಅದಾಗ ನೋಡ್ರಿ ನಮ್ಮ ಖಾರ ಮತ್ತು ಈ ಬಗ್ಗೆ ಹುಡಿ ಹಿಡ್ತೀನಿ ತಿಂದಿದ್ದು ಟಗರು ಬಿಡದ ನೋಡ್ರಿ ಇಲ್ಲ ನೋಡ್ರಿ ಖಾರ ಮುಂದಿನ ಸಿಗೋದಂತ್ರಿ. ಲಕ್ಷ್ಮಿಯಾರ ಲೋಕಾಪುರಕ್ಕೆ ಹೋಗಿದ್ರೆ ಅಲ್ಲಿ ನಮ್ಮ ದೊಡ್ಡವ್ರ ಮನೆಗೆ ಅಲ್ಲಿ ಹೋಗಿ ಬಂದ ಅಲ್ಲಿಂದ ಹಂಗೆ ಊರಿಗೆ ಹೊಂಟ್ರ ಧಾರವಾಡಕ್ಕೆ ಹೊಂಟಾರ. ಈಗ ಮನೆಗೆ ಯಾರಾದರೂ ಅಂದ್ರೆ ಅರ್ಶಿನ ಕುಂಕುಮ ಹಚ್ತಿಲ್ಲ, ಹಾಗಾಗಿ ಅರ್ಶಿನ ಕುಂಕುಮ ಹಚ್ಚಿ ಕಳ್ಸಕತ್ತೀವಿ. ಇವತ್ತಿನ ಲಾಗ್ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ. ಒಂದು 2-3 ದಿನದ ವಿಡಿಯೋ ಕ್ಲಿಪ್ಪಿಂಗ್ನ ನಾನು ಆ್ಯಡ್ ಮಾಡೀನಿ. ನನಗೂ ಸ್ವಲ್ಪ ಏನಂತಂದ್ರೆ ಲಾಗ್ ಮಾಡೋ ಮೂಡೇ ಇರಲಿಲ್ಲ, ಹಾಗಾಗಿ ಸರಿಯಾಗಿ ವಿಡಿಯೋ ಮಾಡಿಲ್ಲ. ನಿಮ್ಗೆ ಇಷ್ಟ ಆಕೈತೆ ಅಂತ ಅಂದ್ಕೊಂಡೇನಿ. ಏನಾದರೂ ಹಿಂಗೆ ಕರೆಕ್ಟ್ ಮಾತಾಡ್ತಿರ್ತೀರಲ್ಲ ಹಾಗಾಗಿ ಯೂಸ್ ಮಾಡೀನಿ ಅಷ್ಟೇ. ಎಲೆ ತಗೋಬಾ ಹೋಗು ಇದನ್ನ ಹಾಕೊಂಡ ಕುಂದಿರ್ತೀನ ಪ್ರೀತ್ಯ ನೆಲ್ಲಿಕ ಹರ್ಕೊಲಿಲ್ಲ ಹರ್ಕೊಂಡ್ ಅಲ್ಲಿ ಸಿರ್ಸಂಗಿಗೆ ಹೋಗಿ ಬಸ್ಸಿಗೆ ಹತ್ತಿಸ ಅವ್ರನ್ನ ಗಾಂವ್ಗೇಡ್ ಆಕೈತಿ ಎದ್ರಾಗ ಅದ್ರ ಹಾಡು ಜೋರದವನು ನಿನ್ನೆ ಎಷ್ಟು ಸಲ ಹೇಳಿದ್ರು ಅವ್ರ ಮಾಮಾಗ ಅತ್ತಿಗೆ ಹೇಳ್ದೆ ಜಾನಪದ ಹಚ್ಚಸನ್ಬೇ ಜಾನಪದ ಹಚ್ಚಸನ್ ಹೋಳ್ಗಿ ಅಂತ ಹಾಡ ಎಲ್ಲ ಕೇಳಂಗಿಲ್ಲ ನಿನ್ ಸುಮ್ಮಾಗ ನಾವು ಯಾರು ನೀನಲ್ಲ ಜಾನಪದ ಹಾಡ ಹಚ್ಚಸಂದ ಬರ್ದೆ ಆ ಸಲ ನಾವು ಬರ್ರಿ ಸೌಕಾಸು ನೀವು ಸಿರ್ಸಂಗಿ ಹೋಗಿ ಬಸ್ಸಿಗೆ ಹೋಗ್ರ ಆರಾಮ್ ಹೋಗ್ತದೆ ಜೀವನ. ಅಲ್ಲೇನು ಮುರಿದತೆ ಅನ್ನೋ ಎಲ್ಲಿ ಬಿದ್ದತೆ ಅನ್ನೋದು ಗೊತ್ತಿಲ್ಲ ನೋಡ. ಬರ್ತತ ಮುಂಜಾನಾಗ ಕೆಲಸ ಮಾಡ್ತೇನೆ ಬಿಡಿಸಿದ್ವಿ ಕರ್ಕೊಂಡೋಕಿನ ಅದ ಡಿಸೈನ್ ಸಿಗಂಗಿಲ್ಲ.
ಮಳೆ ಬಂದು ಬರ್ತಾವಲ್ಲ ಇಲ್ಲೇ ಆಡೋಂತ್ರಿ ಮತ್ತೆ ಬ್ರೇಕ್ ಆನ ಓದಾಕ್ ಬಂತೀನಿ ಇಂಗ್ಲೀಷ್ ಓದೋದು ಕನ್ನಡ ಬರಲ್ಲ ಧಾರವಾಡಕ್ಕೆ ಬಂದ್ರಿ ಅಂದ್ರೆ ಬರ್ರಿ ಇಲ್ಲ ನೀವಿದ್ದೆಲ್ಲ ನಾವು ಹಾಂ ಬ್ಯಾಗ್ನ ಕಟ್ಟಿ ಹಿಡ್ಕೊರಿ ಏನೋ ಓದಲ್ಲ ಅವೇನು ಸಿರ್ಸಂಗಿ ಹೋಗ್ತಾರ ಅಂತ ಗಾ ಹೋಗೋದು ಗುದ್ದಾಡ ಏನು ಬಸ್ಸಿಗೆ ಹೋಗ್ರಿ ಫೋನ್ ಹಚ್ಚ್ರಿ ಊರಿಗೆ ಹೋದಿಂದ ದಾಡ್ಕೋದಿಂದ ಫೋನ್ ಹಚ್ಚ್ರಿ ಇಲ್ಲಿ ಮನೆಯಿಂದ ಏನು ಮಾಡಾಕ್ತಾರ ನೋಡ್ನು ಬರ್ರಿ ಸುಮ್ಮನೆ ಹೋಗಿ ಹೋಯ್ ಏನು ಮಾಡಾಕ್ತೀರಿ ಏನೋ ಮಾಡಾಕತ್ತಾಳ ನೋಡ್ರಿ ಇವೆಲ್ಲ ಕಸ ಆಗ್ಯಾವ ಇಲ್ಲಿ ಪ್ಯಾಷನ್ ಫ್ರೂಟ್ ಕಸ ಕೇಳ್ಬೇಕ್ರಿ ಹಿಂಗೆ ಆಗಟ್ಟು ಈಗಟ್ಟು ಕಿತ್ಕೋತ ಇರೋದ್ರಿ ಏನೋ ಮಾಡಾಕತ್ತಿರಲಿಲ್ಲ ದಗದ ಕಾಮಗಿರಿ ಏನು ಕಾಮಗಿರಿ ಮಾಡಾಕತ್ತೀರಿ ಎದಕ್ಕೆ ಅಡ್ಡಾಕೈತಿ ಏನು ಮಾಡಾಕೈತಿ ಅಟ್ ಹೇಳಿಬಿಟ್ಟು ಮಾಡಲ್ಲ ಪುಡಾರಿ ಈಗ ಕಿತ್ತೋಗಿದ್ನಿ ಅದನ್ನ ನೀ ಅವು ಹಚ್ಚ ಚಂದಾಗಿ ಹೂವಿನ ಗಿಡ ಹಚ್ಚಾಕತ್ತಾರ ನೋಡ್ರಿ ಹೂವಿನ ಗಿಡ ಗೊಯ್ಯ ಮಾವಿನ ಗಿಡ ನೋಡ್ರಿ ಇದು ಗೊಯ್ಯ ಮಾವಿನ ಗಿಡ ಯಾವಾಗ ಕಾಯಕತ್ತೇನೋ ಇದು ನಮ್ಮ ಕೋಳಿ ಏನು ಮಾಡಾಕತ್ತಾವು ಅವು ಏನೋ ಮಾಡಾಕತ್ತಾವ್ರಿ ಪೈಪ್ ಕಡಿದ್ರಿ ಗಿಡ ಇಲ್ದಲ್ ಹಚ್ಚಂದ್ರ ಹೂವಿನ ಗಿಡ ಹಚ್ಚಾಕತ್ತಾರ ನೋಡ್ರಿ ಅವ್ರು ನಾವು ಒಟ್ಟು ಕಸ ಕೇಳ್ತೀವಿ ಬರ್ರಿ ಕೊಳೆಗಳ ಹುಂಜಪ್ಪ ನೋಡ್ರಿ ಹೆಂಗೈತಿ ನಿಮ್ಮ ಜೀವನ ಎಷ್ಟು ಸುಂದರವಾಗೈತಿ ನನ್ನ ಗಂಡಗೆ ಹೇಳಿ 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 ನನ್ನ ನಾಲ್ಗಿನ ಮಂಡಾಗ್ಬಿಟ್ಟೈತಿ ದಿನಾ ಹೊಲ್ದಾಗ ಅಡ್ಡಾಡ್ತಾರೆ ನಾನು ಈಗ ಹೊಲ್ದಾಗ ಅಡ್ಡಾಡೋದು ಬಿಟ್ಟೇನಿ ಇವು ಹಿಂಗೆ ಇರ್ತೈತಿಲ್ಲ ಬದು ಮ್ಯಾಗ ಒಗೆದು ಬಿಡೋದು ಇದನ್ನು ಆ ಕಡೆ ಈ ಕಡೆ ನೋಡಿದ್ರಿ ಇಷ್ಟು ಟಮಾಟನ್ ಅದಾವು 40 ರೂಪಾಯಿ ಕೆ ಜಿ ಅದಾವೆ 5 ರೂಪಾಯಿ ಕೆ ಜಿ ಅದಾವೆ ಟಮಾಟನಂತ ಹಾಂ ಇಷ್ಟ ಏನು ಮಾಡೀನಿ ಏನು ಹೇಳಿದಾಗ ರುಕ್ಮಿಣಿ ಹೇಳಿದಾಗ ಮಾಡ್ಬೇಕು ಅನ್ನೋದು ಏನಿರ್ತೈತಿ ಮತ್ತು ನಾ ರೈತದನ್ನ ಅಂತ ಯಾಕಂದ್ರೆ ಈ ಕಬ್ಬಿಗೆ ಅಡತಾರಕ್ಕೈತದ ಟಮಾಟೆ ಬಳ್ಳಿ ಅದಕ್ಕೋಸ್ಕರ ಅದನ್ನೇನು ಬೋದ್ ಮ್ಯಾಗ ಒಗೆದು ಬಿಡೋದು ಗಳೆ ಹೊಡಿ ಮಟನ್ ನಮ್ಗೆ ಹಣ್ಣು ಆಗ್ಬಿಡ್ತಾವೆ ಎಷ್ಟು ಶಿಮಿ ಆಕೈತೆ ಗೊತ್ತೇನ್ರಿ ಏನಿಲ್ಲ ಬರೀ ಇದನ್ನು ಟಮಾಟೆ ಹಂಗೆ ಕೈಲೇ ಹಿಚ್ಚಿಕ್ಕಿ ಬರೀ ಇದ್ರೊಳಗೆ ಖಾರ ಉಪ್ಪು ಅಷ್ಟು ಹಾಕ್ಕೊಂಡು ಅನ್ನೋದೊಳಗೆ ತಿನ್ರಿ ನೀವು ಹಸಿ ಗೊಜ್ಜು ಅಂತ ಹೇಳ್ತಾರೆ ಹಂಗೆ ತಿನ್ರಿ ನೀವು ಅಬ್ಬಾ ಎಷ್ಟು ರುಚಿ ಆಕೈತೆ ಅಂತಂದಿರಿ ಅದ್ರ ಮಜಾನ ಬೇರೆ ನೋಡ್ರಿ ಹಿಂಗೆ ಹೋಗಿರ್ತೈತಲ್ಲ ಹೊಳಿಸಿಬಿಡೋದು ಅದನ್ನು ಬಿಟ್ಟಿಲ್ಲ ಅದನ್ನು ಹಿಂಗೆ ತಿರುವಿ ಹಾಕಿಬಿಡೋದು ಮನೆಯಿಂದ ಹೇಳಾಕತ್ತೇನೆ ನಮ್ಮ ಮನೆಯವ್ರಿಗೆ ಚೀರು ಬೇಡ ಈ ಬೀಜ ಇಲ್ಲೆಲ್ಲಾರು ಹಾಕ್ತಾನೆ ಎಲ್ಲರ ದಂಡೆಗೆ ಈ ಬೀಜ ನೋಡ್ರಿ ಇದು ಒಬ್ರು ಸಿಸ್ಟರ್ ಬೆಂಗಳೂರಿಂದ ಕೊಟ್ಟು ಕಳಿಸಿದಾರೆ ನನಗೆ ಇವನ್ನ ಇದರ ಹೆಸರು ನಂಗೆ ಗೊತ್ತಿಲ್ಲ ಇದನ್ನು ಹಸಿದಿದ್ದಾಗ ಪಲ್ಯ ಮಾಡಿದರೆ ಚಲೋ ಆಕೈತಿ ಅಥವಾ ಒಣದಾದಿಂದ ಹೆಂಗೆ ಮಾಡ್ಬೇಕು ಹೇಳ್ರಿ ವೆಂಕಟೇಶ ಇದು ಎಷ್ಟು ಚೆಂದಾಗೈತೆ ನೋಡಿ ಸಜ್ಜಿ ಮೇವು ನೀರಿಲ್ಲ ಏನಿಲ್ಲ ಮಳೆಗಾಲದಾಗ ಹಚ್ಚಬೇಕು ಅದನ್ನು ವಾವ್ ಕುಂಬಳಕಾಯಿ ನಮ್ಮ ಪಪ್ಪಿ ಇಲ್ಲೇ ಐತಿ ನಮ್ಮ ಪಪ್ಪಿನೆಲ್ಲ ಮಣ್ಕೊಟ್ಟಿವಲ್ಲ ವೆಂಕಟೇಶ ನಮ್ಮ ಪಪ್ಪಿನೆಲ್ಲ ಮಣ್ಕೊಟ್ಟೇವೆ ಮಣ್ಣು ಮಾಡಿಲ್ಲ ಎಲ್ಲದ ಇಲ್ಲೇನಾ ಇಲ್ಲೇ ಇದೆ ನೋಡ್ರಿ ನಮ್ಮ ಪಪ್ಪಿನ ಮಣ್ಣು ಮಾಡಿದ್ದು
ನಮ್ಮ ಪಪ್ಪಿ ಹೆಂಗಂದ್ರೆ ನಮ್ಗೆ ಯಾರು ಅಂದ್ರೆ ಮನ್ಸಲ್ಲಿ ಕಲ್ಮಶ ಇಟ್ಕೊಂಡು ಯಾರು ನಮ್ಮ ಮನೆಗೆ ಬರ್ತಾರ, ಸುಮ್ಮನೆ ಪ್ರೀತಿ ತೋರಿಸ್ತಾ ಇರ್ತಾರ, ನಾಟಕ ಮಾಡ್ತಾರ, ನಮ್ಮ ಪಪ್ಪಿ ಮೇಲೆ ನೋಡಿ ಕುಂಬಳಕಾಯಿ. ಅಂಥವ್ರನ್ನ ನಮಗೆ ನಂಬ್ಯಾಡ್ರಿ ಅಂತ ಹೇಳ್ಕೊಡ್ತಿತ್ತು. ಆದರೆ ನಮ್ಮ ಚಾರ್ವಿಗೆ ಹಂಗೆಲ್ಲ ಗೊತ್ತಾಗಂಗಿಲ್ಲ, ಬಟ್ ಅದು ಎಲ್ಲರಿಗೂ ಬೊಗಳತೈತಿ. ಕುಂಬಳಕಾಯಿ ನೋಡ್ರಿ ಎಷ್ಟು ಮಸ್ತ್ ಆಗ್ಯಾವ. ನಮ್ಮ ದೇವಿ ಹಾಕ್ಯಾಳಿನ ಬೀಜ ಮಗಳು ಜಗ್ಗಕ್ಕ ವೆಂಕಟೇಶ. ಏನು ನಮ್ಮ ಗೌರಿ ಬ್ಯಾಸ್ಗ್ಯಾಗ ಭರ್ಜರಿ ಕುಂಬಳಕಾಯಿ ತಿಂತಾಳೆ. ಈ ಪಲ್ಯ ಮಾಡಕ್ಕೆ ಮಸ್ತ್ ಐತೆ ನೋಡಿರಿ. ಕುಂಬಳಕಾಯಿ ಪಲ್ಯ, ಸಾರು. ನನ್ನ ಗಂಡ ಏನೂ ತಿನ್ನಂಗಿಲ್ಲ ರೀ. ನನ್ನ ಗಂಡಗೆ ಹೇಳಿ ಮತ್ತು ಈ ಕುಂಬಳಕಾಯಿ ಇದು ಬಜ್ಜಿ ಹೂವಿಂದ ಬಜ್ಜಿ ಮಾಡ್ತಾರೆ ನೋಡ್ರಿ, ಕುಂಬಳ ಹೂವಿಂದ. ವಾವ್. ಇದಕ್ಕೆ ವೆಂಕಟೇಶ ದೃಷ್ಟಿ ಆಗಬಾರ್ದಂತೆ ಸುಣ್ಣದ ನೀರು ಚಿಂಪಡಿಸ್ತಾರೆ, ಗೊತ್ತೈತೆ ನನಗೆ ಬಳ್ಳಿಗೆ. ಅಲ್ಲೇ ಆಗ್ಯಾ ನೋಡು, ಅಲ್ಲಿ ಯಾರ ಹೂ ಹುಡ್ದರೈತೇನು, ಅಲ್ಲಿ ಇದ್ರಾಗ ಹೋಗಿದ್ದೆ ಗಿಡದಾಗ. ಹೋಗ್ಲಾ ಹಬ್ಲಿ ಹರ್ಕೋತಾರ ಇಲ್ಲಿ ಯಾರು. ಹಾಂ ಇಲ್ಲೇ ಆಗೈತೆ ಕಾಯಿ. ಈ ವೆಂಕಟೇಶ ನೋಡಿಲ್ಲಿ, ವೆಂಕಟೇಶ ನೋಡಿಲ್ಲಿ ಇದು ಯಾರವ ಇಲ್ಲೇ. ಎಷ್ಟು ಖುಷಿ ಆಗತ್ತದ ಗೊತ್ತೇನ್ರಿ. ನಮ್ಮ ಮನೆ ಒಳಗೆ ನೋಡೀನಿ ಇಲ್ಲ, ಇಲ್ಲಿಷ್ಟ ಹೊರಗೆ ನೋಡೀನಿ. ನಮ್ಮ ದೇವಿ ನೋಡಿದ್ರೆ ಫುಲ್ಲು ಖುಷಿ ಪಡ್ತಾಳೆ ಅಕ್ಕಿ. ಇದು ನೋಡ್ರಿ, ಇಲ್ಲಿ ನೋಡ್ರಿ ಕಾಯಿ ಜಗ್ಗ್ಯಾವ. ವಾ ಗೌರಿ ನಿನಗಂದ್ರೆ ಫುಲ್ ಕುಂಬಳಕಾಯಿನ. ನಮ್ಮ ಗೌರಿ ಬ್ಯಾಸಿಯಾಗಂದ್ರೆ ಫುಲ್ ಭರ್ಜರಿ ಊಟ ನೋಡ್ರಿ. ನಮ್ಮ ಗೌರಿಗೆ ಹೆರ್ಚ್ ಹಾಕೋದಿನ. ಹೇಳ್ಬೇಕಲ್ಲ ಗಳೆ ಹೊಡೆಯೋ ಹೋಗೇ ಬಿಡ್ತಾವೆ. ಹೋಗೋದಿಲ್ಲ, ಯಾಕೆ ಹೋಗೋ ಗಳಿ ಹೊಡಿ. ಮತ್ತೆ ಇಲ್ಲಿ ಹಾವ್ತದ ಗಾಡಿ, ಹಿಂಗೆ ಬಂದ ಅಲ್ಲಿ ಹಾವ್ತದ ಗಾಡಿ. ಮತ್ತೆ ಹೌದನ, ಮತ್ತೆ ಇವನು ಉಳ್ಸಾಕಾದ್ರೆ ಇಲ್ಲಿ ಹಾಸೋದಾಕತ್ ಗಾಡಿ. ಇಲ್ಲಿ ಕಬ್ಬು ಮುರಿದನ ನೋಡ್ರಿ ನಾ ಹೆಂಗೆ ಆಕೈತಿ. ಆಕಿಗೆ ಗೊತ್ತಾಗಿಲ್ಲ ಅದು. ನಾನು ಏನೋ ಮಾಡಾಕತ್ತಿದ್ನಿ, ನಾ ಸನೇಕ್ ಬಂದಿಲ್ಲ, ನೀನೇ ಇದ್ದಿಲ್ಲ. ಮತ್ತು ನೀ ಹೇಳ್ಕೊಡ್ಬೇಕು. ನಿನಗೇನು ಗೊತ್ತಿರ್ತೈತೆ, ನಿನಗೇನು ಗೊತ್ತಾಗಿರೋದಿಲ್ಲ ಬಿಡು. ಇದನ್ನಿಷ್ಟು ಆವಾಗ ನಾ ಇನ್ನೂ ತೆಗೆದು ಹೋಗೋದೇನೆ ಅಂತೇಳಿ ಹಿಂಗೆ ಐತದ. ಇಲ್ಲಾಂದ್ರೆ ಇಷ್ಟು ಕಬ್ಬನ ತೊಗೊಂಡ್ಬಿಡ್ತಿತ್ತದ. ಲಘುನ ಮುಗಿತಾವಳ ಇವು ಕಾಯಿ. ಇವು ಬಳ್ಳಿ ಲಘುನ ಕಾಯಾಗಿ ಲಘುನ ಒಣಗೋಂಗೆ ಕಾಣಿಸ್ತತಿದ. ಬಡ ಹಣ್ಣಾಗೋ ಬಿಟ್ಟು ಹರಿದ ಇಟ್ಟು ಬಿಡೋದು. ಗೌರಿಗೆ ಹೆರ್ಚ್ ಹಾಕಕ್ಕೆ ಬರ್ತೈತೆ ಬ್ಯಾಸ್ಗ್ಯಾಗ. ಈ ಕಡೆ ಎಲ್ಲ ಇಲ್ಲಿ ಮಾರಾಕತಿ ಹೋದ್ರೆ ತೊಗೊಳಂಗಿಲ್ಲ. 10 ರೂಪಾಯಿಗೆ ಒಂದು ಹೋಳು, ದುಡ್ಡು ಇರ್ತಾಯಿಲ್ಲ. 10 ರೂಪಾಯಿಗೆ ಒಂದು ಹೋಳು ಮಾಡಿದ್ರು, ಹೋಳನ್ನು ಪೀಸ್ ಮಾಡಿದ್ರೂ ತೊಗೊಳಂಗಿಲ್ಲ. ಹಳ್ಳಿ ಆಕೈತಿಲ್ಲ, ಹಳ್ಳಿ ಒಳಗೆ ಜಾಸ್ತಿ ಕಾಯಿಪಲ್ಲೆ ಏನೂ ಅಷ್ಟು ತುಟ್ಟಿರಂಗಿಲ್ಲ. ಸಿಟಿ ದೊಡ್ಡ ಅಂದ್ರೆ ಡಿಸ್ಟಿಕ್ ಅಂತ ಸಿಟಿ ಇರಬೇಕು, ದೊಡ್ಡ ಸಿಟಿ ಇರಬೇಕು. ನಮಗಿಲ್ಲೇ ಬರೀ ತಾಲೂಕಲ್ಲ ಇರೋದು, ಹಾಗಾಗಿ ಈ ಕಡೆ ಕಾಯಿಪಲ್ಲೆ ಹಾಕಿದರೆ ಏನೂ ಅಷ್ಟು ಲಾಭ ಆಗಂಗಿಲ್ಲ. ಹಾಗಾಗಿ ನಾವು ಕಾಯಿಪಲ್ಲೆ ಕೂಡ ತಲೆ ಕೆಡಿಸ್ಕೊಳಂಗಿಲ್ಲ. ಕುಂಬಳಕಾಯಿ ನಾವು ಪಲ್ಯ ಮಾಡಲಿ, ಸಾರು ಮಾಡಲಿ, ಏನೋ ಯಾವುದೋ ಒಂದು ಕುಂಬಳಕಾಯಿ ಇದ್ರೂ ಮನೆ ಬಾಗ್ಲ ದಾಟಿ ಒಳಗೆ ಹೋಗಿ ಕುಂಬಳಕಾಯಿ ಹೆರ್ಚಬಾರ್ದಂತ. ಹೊರಗನ ತೊಗೊಂಬಂದು ಹೊರಗೆ ಹೆರ್ಚಿ ಪಲ್ಯ ಸಾರು ಏನಾದರೂ ಮಾಡ್ಬೋದು. ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಿ. ಅದು ನೋಡು, ನನ್ನ ಗಂಡಗೆ ಹೇಳಿ ಕಲೀಶ್ ಸಾಕಾಗಿ ಹೋಗ್ಬಿಟ್ಟೈತ್ರಿ ನನಗಂತರೂ. ಈಗ 1 ವರ್ಷದ ಹಿಂದೆ ನಾವು ಹೆಸರು ಹಾಕಿದ್ವಿ. ಇದು ಹೆಂಗೋ ಎಲ್ಲೋ ಒಂದು ಬೀಜ ಮಿಸ್ ಆಗಿ ಉಳ್ದ ಎಷ್ಟು ಹೆಸರು ಕಾಯಿ ಕೊಟ್ಟೈತೆ ನೋಡ್ರಿ. ಒಂದು ಬೀಜಕ್ಕೆ ಎಷ್ಟು ಹೆಸರು ಕಾಯಿಗೈತಿ. ಇದು ನನ್ನ ಗಂಡಗೆ ಒಂದು ಕೊಡೋಣ. ನೀವು ಎಳಿವದಾವ ವೆಂಕಟೇಶ ನೋಡಿಲ್ಲಿ ಹೆಸರು ಕಾಯಿ. ನಾವೀಗ ಲೋಕಾಪುರಕ್ಕೆ ಶಾಪಿಂಗ್ ಮಾಡ್ತೇವೆ ನೋಡ್ರಿ. ಇದು ನೆಕ್ಸ್ಟ್ ಡೇ ವಿಡಿಯೋ ಕ್ಲಿಪ್ಪಿಂಗು. ನಾನು ಮೊನ್ನೆ ಡ್ರೆಸ್ ತರಿಸಿದ್ನಲ್ಲ, ಇದು ಟ್ರಿಪ್ ಹೋಗ್ಬೇಕಾದ್ರೆ ತೋರಿಸಿದ್ವಲ್ಲ, ಅದು ಏನಾಗೈತೆ ಅಂತಂದ್ರೆ ಅವ್ರು ಕನ್ಫ್ಯೂಷನ್ ಮಾಡಿ XXL ಅಷ್ಟ ಕಳ್ಸ್ಯಾರ, XL ಸೈಜ್ ಕಳಿಸಿರ್ಕೆ ಇಲ್ಲ. ಮತ್ತು ಅಮೌಂಟ್ನ ರೀಫಂಡ್ ಮಾಡಿಸ್ಕೊಂಡೆ. ಹಾಗಾಗಿ ದೇವಿಗೆ ಅರ್ಬಿ ತರಕಂತೇಳಿ ಹೊಂಟೇವಿ. ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರ್ತೇವಿ.
ಈಗ ಈ ಟೈಮಲ್ಲಿ ನಾವು ಏನು ಜರ್ನಿ ಮಾಡ್ತೀವಲ್ಲ ಜೋಳ ಗೋಧಿ ನೋಡಕ್ಕೆ ಸಿಗ್ತೈತಿ. ಇನ್ನೊಂದು 2 ತಿಂಗಳಂದ್ರೆ ಪೂರ್ತಿ ನಮ್ಮ ಕಡೆ ಮರುಭೂಮಿ ನೋಡ್ದಂಗೆ ಆಕೈತಿ. ಮತ್ತು ನಮ್ಮ ಕಡೆನೂ ಬಿಸಿಲು ಭಾಳ ಅಂದ್ರೆ ಭಾಳ ಬಿಸಿಲು ವಿಪರೀತ ಬಿಸಿಲು. ಈಗ ಸಂಜೆನ ಅಷ್ಟೊಂದು ಬಿಸಿಲು ಇರ್ತೈತಿ, ಆದರೂ ತಣ್ಣನ ಗಾಳಿ ಬೀಸ್ತಿರ್ತೈತೆ. ಹಂಗೆ ನಾವು ಹೊಲ್ದಾಗಿರೋದ್ರಿಂದ ಹಂಗೆ ಅನಿಸ್ತೈತೆ ಏನೋ ಗೊತ್ತಿಲ್ಲ. ಎಲ್ಲ ಕಡೆನೂ ಈ ವರ್ಷ ಚಳಿ ಭಾಳ ಐತಿ. ಇಲ್ಲೆಲ್ಲ ನಾನು ತೋರ್ಸಾಗ ರೋಡ್ ಸೈಡ್ ಜೋಳ ಐತಿ, ಎಷ್ಟು ಚಂದ ಅದಾವ. ಮತ್ತು ಮಾಡತಿ ಆಗಿ ಈಗ ಜಿಗಿ ಬಿದ್ದು ರೋಗೆಲ್ಲ ಬಿದ್ದುಬಿಡ್ತಾವೆ ಕೆಲವೊಂದು ಟೈಮೆಲ್ಲ. ರೈತರಿಗೆ ಏನಾದ್ರೂ ಲಾಸ್ ಆಗೋದು ರೈತರಿಗಂತನ, ಬೇರೆ ಯಾರಿಗೂ ಲಾಸ್ ಆಗಂಗಿಲ್ಲ. ಹಾಗೆ ನಾನು ನನ್ನ ಫ್ರೆಂಡ್ ಮುಂಜಾನೆಗೆ ಮಾತಾಡೋದಿದ್ವಿ. ಆದ್ರೆ ನಮ್ಮ ಮಕ್ಕಳ ಕಾಲಕ್ಕೆ ಏನೂ ಆಹಾರದ ಕೊರತೆ ಆಗಂಗಿಲ್ಲ. ಅವ್ರ ಮಕ್ಕಳ ಕಾಲಕ್ಕೆ ಆಹಾರದ ಕೊರತೆ ಖಂಡಿತ ಆಕೈತೆ ಅಂತೇಳಿ. ಯಾಕಂದ್ರೆ ಈಗ ಹೊಲಗಳ್ನೆಲ್ಲ ಏನು ಸೈಟ್ ರೂಪದಲ್ಲಿ ಮಾಡಿ ಮಾರಾಕತ್ತಾರ. ಬಿಲ್ಡಿಂಗ್ ಕಟ್ಸೋದಾಗಲಿ, ಫ್ಯಾಕ್ಟ್ರಿ ಮಾಡೋದಾಗಲಿ, ಮತ್ತೊಂದು ಮಾಡೋದಾಗಲಿ ಮಾಡ್ತಾರೆ. ಹಂಗೆ ಮಾತಾಡ್ತಾ ಏನಾರು ಮಾತಾಡ್ತಿರ್ತೀವಿ ನಾವು. ಮುಂದಿನ ಜನ್ರೇಷನ್ದವ್ರ ಬಗ್ಗೆನೇ ಮಾತಾಡ್ತಿರ್ತೀವಿ ನಾವು ಜಾಸ್ತಿ ಮಾತಾಡಿದ್ರೆ. ಅದು ನಿಜ ಅಲ್ಲ. ಯಾಕಂದ್ರೆ ಅದನ್ನು ನೆನೆಸ್ಕೊಂಡಾಗ ಭಯ ಆಕೈತಿ. ಆ ಥರ ನೆನೆಸ್ಕೊಂಡಾಗ ಇಲ್ಲೇ ಕತ್ಲಾರ ನಾವು ಬಂದಾಗ ಕೈಕಾಲು ಮುಖ ಸಹಿತ ತಕ್ಕೊಂಡಿಲ್ಲ. ಕೈ ಎಷ್ಟು ತಕ್ಕೊಂಡ ಅನ್ನ ಮಾಡಕತ್ತೀನಿ. ಸ್ವಲ್ಪ ತಿನ್ನಕ್ಕೆ ಭಾಳ ಮಧ್ಯಾಹ್ನದಾಗ ಊಟ ಮಾಡಿಲ್ಲ. ಇದು ಶೇಂಗಾದೇನು ನೋಡ್ರಿ ಹಾಕಿ ಕೊಳ್ಳೇನ ಈ ನಮ್ಮನೆ ಹೋಗಿ ಬಂದ್ಬಿಡ್ತೈತಿ. ಅದಕ್ಕೂ ಎಡಾಕ ಇವತ್ತು ಪುದೀನ ಇಲ್ಲ, ಪಲಾವ್ ಇಲ್ಲ, ಯಾಕಂದ್ರೆ ಕಟ್ಬಿಡೈತಿ. ಏನು ಮಾಡಾಕತ್ತೀರಿ ಯಜಮಾನ್ರಿ? ಕೋಳಿ ಯಾನ ಮನೆ ಸಾಕಿರಲ್ಲ? ದೋಸ್ತಿ ಚಲೋ ಐತೆಪ್ಪ. ಎಷ್ಟು ಅದಾವ್ರಿ ಕೋಳಿ? ಒಂದರ ಕೊಯ್ದಿರ್ನ ಅವ್ರು ಹೆಂಗೆ ಎಲ್ಲಿ ಮಿಟ ಹೋಗ್ತಾರ ಅಲ್ಲಿ ಮಿಟ ಹೋಗ್ತಾವ. ಸಾಕು ಪಾಪ ಸಾಕು. ಗೌರಿ ಗುಡ್ ಮಾರ್ನಿಂಗ್. ಗೌರಿ ಮರಿ ತಗಸ್ಬೇಕು. ಅದು ಬಂದೇದ್ ನೀನು ಎದ್ದು. ನಾ ಫೋನ್ ಹಚ್ಚಿದ್ರ ಫೋನೇ ಹತ್ತವಲ್ರಿ ಅವ್ರು. ಫೋನ್ ಗಿಡದಾಗ ಇಟ್ಟಾರ. ಒಳಗೆ ಏನು ಮಾಡಾಕ್ತಾರ ನೋಡೋಣ ಬರ್ರಿ ಇವ್ರು. ಚಾರ್ಲಿ ಏನ್ ಮಾಡಾಕ್ತಾರ ಒಳಗ ಅವ್ರು? ಛೇ 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 ಈ ನಮೂನಿ ಮಾಡಾಕತ್ತಾರ ನೋಡ್ರಿ ಇವ್ರು. ಹಾಯ್ ಫ್ರೆಂಡ್ಸ್, ನಂದು ಹೊಟ್ಟೆ ಹಸ್ತೈತಿ, ಇವ್ರು ಹಾಯ್ ಫ್ರೆಂಡ್ಸ್ ಅಂತಾರ ನೋಡ್ರಿ. ಫೋನ್ ಹಚ್ಚಿರ ಫೋನ್ ಯಾಕೆ ಹತ್ತವಲ್ರಿ ಅಂತ ನಾ ಫೋನ್ ಗಿಡದಾಗಿಟ್ಟ. ಈ ನಮನಿ ಅರಿಬದಾವ್ ನೋಡ್ರಿ ಇವ್ರು ಇಬ್ರು. ಏನ್ ಮಾಡ್ತೀರಿ ನೋಡ್ರಿ. ನೋಡ್ರಿ ಅಟ್ಟ ಅದಾವ. ಏನ್ರಿ ಇವತ್ತ ಒಂದಿಟ್ಟು ಟೈಮ್ ಸಿಕ್ಕಿತ್ತು. ಹೌದರಿ. ಬಾಳ ಇರೋದ್ರಿಂದಾಗೆ ಅಯ್ಯೋ ಇದನ್ನ ಹಾಕು, ಅಂಗಿ ಹಾಕು, ವಂಕಿ ಅಂತ ಏನಂತ ಅವ್ ಎಲ್ಲಿದಾವ? ಹೊರಗ ಹಾಕಿದ್ನೇನ. ಹೊರಗಿನ ಮನಿ ಕ್ಲೀನ್ ಮಾಡೋ ಮುಂದೆ ಎಲ್ಲಿ ತಗದ ಹೋಗಿದ್ರಿ? ಎಲ್ಲಪ್ಪ ಇಟ್ಟಲ್ಲ ಕೊಟ್ಟಿಲ್ಲ ಅವನ. ನಂಗೆ ಗೊತ್ತಿಲ್ಲ. ಕೊಟ್ಟಂಗೈತೆ. ಕೇಳಿಲ್ಲ ಮನೆ ಕೇಳ. ನೀವ್ ಬಿಟ್ಟಿರ್ಲಿಲ್ಲ ಮನ್ಯಾಗ? ಯಾವಾಗ ಬಂದಾನ? ಬಂದಾನಂತಂದ. ಮತ್ ನೀ ನೋಡಿದ್ರಿಲ್ಲ ಅಂದೆಲ್ಲ.
ಮಾಡ್ರಿ ನೀವು. ಇವ್ರಿಬ್ರಿಗೆ ಈ ನಮೂನಿ ಮಾಡಿಕೊಡ್ಬೇಕು ನೋಡ್ರಿ. ಮತ್ತು ನನಗೆ ಎಂದಾರ ಒಂದಿನ ಮಾಡು, ನನಗೂ ನಿಮ್ಮ ಕೈ ರುಚಿ ತಿನ್ಬೇಕಂತ ಅನಿಸ್ತೈತಿ, ಮಾಡ್ರಿ ಅಂತಂದ್ರೆ ಹೇಳಿಲ್ವಾ ಮಾಡಂತ. ಇದು ಉಪ್ಪಿನಕಾಯಿ ನಮ್ಮ ಗಿಡದ ನೋಡ್ರಿ, ಇದು ಅಗಸಿ ಚಟ್ನಿ, ಟಮಾಟೆ ನೋಡ್ರಿ. ಇಲ್ಲ ದೊಡ್ಡ ಟಮಾಟೆ ಹಾಕೀನಿ. ಚಪಾತಿ, ಬಿಸಿ ಚಪಾತಿ ಈಗ ಮಾಡೀನಿ. ಬದ್ನಿಕಾಯಿ ಪಲ್ಯ, ಸಜ್ಜಿ ರೊಟ್ಟಿ. ನೋಡೋರು ಹೆಂಗೆ ಸುಮ್ಮ ತಿಂತಾರೆ, ನೀನು ಬಾ ಅನ್ನಲ್ರಿ ಇಬ್ರು. ಅಯ್ಯಪ್ಪ, ಮೊಸರು ಯಾವ್ದು ಹಾಕೊಂಡಾರ? ಆ ರೊಟ್ಟಿ ಹಾಳಾಗಿನ ಮೊಸರು ಐತೆ ನಾವು, ಕೆನೆ ಮೊಸರು. ಚಮಚ ಕೊಡ್ಲೆ, ರೊಟ್ಟಿಲಿ ಹಾಕೋತೆ. ಬರ್ರಿ ಫ್ರೆಂಡ್ಸ್, ಊಟ ಮಾಡೋಣಂತ. ಬಿಸಿ ಚಪಾತಿ ಇಲ್ಲಾಂದ್ರೆ ಸಜ್ಜಿ ರೊಟ್ಟಿ ಯಾವುದಾದ್ರೂ ಒಂದು ತಿಂದ ಹೊಟ್ಟೆ ತುಂಬಿಸ್ಕೊಳ್ಳೋದು ನೋಡ್ರಿ. ಅವರಂದ್ರೂ ಗಡದ್ದಾಗ ತಿನ್ನಕತ್ತಾರ. ಸಜ್ಜಿ ರೊಟ್ಟಿ ಅಂತೂ ಮಸ್ತ್ ಇರ್ತಾವೆ. ಯಾಕಂದ್ರೆ ಈಗ ಮಾಡ್ಬೇಕಾದ್ರೆ ಸ್ವಲ್ಪ ಉಪ್ಪು ಹಾಕಿ ಹಿಟ್ಟು ನಾದಿರ್ತದೆ. ಹಪ್ಪಳ ತಿನ್ನಬೇಕು. ಸೂಪರ್. ಪಲ್ಯ ಹೆಂಗೈತಿ? ಚಲೋ ಆಯ್ತು. ನೀ ಹಚ್ಬೋದಿಲ್ಲ? ನೀ ಕಾಳಂದ್ರೆ ಹಚ್ಬೋದಿಲ್ಲ? ಸುಳ್ಳು ಚೀಲ ತೆಗೆದು ಇಟ್ಕಿಸಿದ್ರೆ ನಿನಗಾಗಬೇಕಲ್ಲ. ನಂಗೆ ಹಾಕಿ ಚಟ್ನಿ. ಅಷ್ಟೇನ ಮತ್ತೆ ಆಗಿ ಮಾಡಿದ್ರು ನಾನು ನಿನಗೆ ಹಾಕತ್ತಾರೆ. ತೊಳ್ ಪುಗ್ಗ ತೊಳಿನಿದಾನ ಇವು ಎಲ್ಲಿ ತೊಳಿ ಚಂದ ಅದಾವಲ್ಲ. ಪುಗ್ಗ ತೊಳಿ ನೋಡ್ರಿ ಹೆಂಗಾತ ನಮ್ಮ ದೇವಿಗೆ. ನಾನು ಸ್ಟಿಚ್ ಮಾಡಿದ್ದೆ, ಅದು ಚಂದ ಆಗೈತೆ ನೋಡಿ ದೇವಿ. ಇದು ಎರಡು ಇದು ಅಂಗಿ ತರ ಕಾಣಿಸ್ತೈತಿ, ಎರಡು ಕುಡಿದ್ರೆ. ಹಾಂ, ಅದನ್ನು ಮುಂದೆ ಅದು ಲಂಗ. ಇದು ಹಾಂ ಉಲ್ಟಾ ಹಾಕೋದೀನಿ, ಹಿಂದಿನ ಮುಂದೆ ಮುಂದಿನಿಂದ ಯಾಕಡೆ ಬೇಕಾ. ಹಾಂ ಇಲ್ಲ ಕರೆಕ್ಟ್ ಐತಿ. ಅದ್ರ ನೆಕ್ ಡಿಸೈನ್ ಭಾಳ ಇಟ್ಟಿಲ್ಲ, ಮುಂದೆ ಅಲ್ಲಿ ಇದು ಇಟ್ಟಿಲ್ಲ, ಡೀಪ್ ಇಟ್ಟಿಲ್ಲ. ಚಂದಾಗೈತಿ. ತೊಳಗಟ್ಟು ಹಿಡಿದ್ರೆ ಮತ್ತು ಹಿಂಗೆ ಒಂದು ಗೋಲ್ಡನ್ ಕಲರ್ ಯಾವ್ದಾರ, ಇಲ್ಲ ಬ್ಲೂ ಅವರ ಹಸಿರು ಯಾವ್ದಾರ ದುಪ್ಪಟ್ಟ ಹಾಕೊಂಡು ಇದನ್ನು ಮಾಡ್ಕೊಂಡ್ರೆ ಲಂಗ ಡೌನಿ ಆಕೈತಿ. ನೋಡಿಲ್ಲಿ ನಾನೀಗಿಲ್ಲೇ ಸೀರೆ ಫೋಟೋ ತೋರ್ಸಾಕತ್ತೀನಿ. ಇದರಲ್ಲಿ ನಿಮ್ಗೆ ಯಾವುದಾದ್ರೂ ಕಲರ್ ಇಷ್ಟ ಆದ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿರಿ. ಕ್ವಾಲಿಟಿ ಹೆಂಗೆ ಇರ್ತೈತಲ್ಲ ಅದ್ರ ತಕ್ಕಂತನ ರೇಟ್ ಇರ್ತೈತಿ. ಅದರಲ್ಲಿ ಫಸ್ಟ್ ಕ್ವಾಲಿಟಿನೂ ಬರ್ತೈತಿ ಮತ್ತು ಸೆಕೆಂಡ್ ಕ್ವಾಲಿಟಿನೂ ಬರ್ತೈತಿ. ಟಿಶ್ಯೂ ಸಿಲ್ಕಲ್ಲಿ ನಾನು ಫಸ್ಟ್ ಏನು ಫೋಟೋ ಹಾಕಿದ್ನಲ್ಲ ಅದು ಫಸ್ಟ್ ಕ್ವಾಲಿಟಿ, ಅದು 1400 ಇರತ್ತೆ. ಇವು ಮೈಸೂರು ಸಿಲ್ಕ್ ನೋಡಿರಿ, ಇವಂತೂ ಫುಲ್ ಟ್ರೆಂಡಿಂಗಲ್ಲಿರೋವಂಥ ಸೀರೆ. ಇದರಲ್ಲಿ ಭಾಳಷ್ಟು ಡಿಸೈನ್ಸ್, ಕಲರ್ಸ್, ಎಲ್ಲ ಥರದ ಸೀರೆಗಳನ್ನೂ ಸಿಗ್ತಾವೆ. ಹೋಲ್ಸೇಲು ಕೊಡ್ತೀನಿ ನಾನು, ರಿಟೇಲಿಗೆ ಕೊಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ಸ್ಕ್ರೀನ್ ಮ್ಯಾಗೆ ಏನು ನಂಬರ್ ಕಾಣಿಸಕತ್ತಲ್ಲ 8951881207 ಈ ನಂಬರ್ಗೆ ವಾಟ್ಸಪ್ ಮಾಡಿರಿ. ಇಳಕಲ್ ಸೀರೆ ಆಗಲಿ, ಮೈಸೂರು ಸಿಲ್ಕ್ ಆಗಲಿ, ಫ್ಯಾನ್ಸಿ ಸೀರೆ ಆಗಲಿ, ಪಾರ್ಟಿ ವೇರ್ ಸೀರೆ ಆಗಲಿ, ಎಲ್ಲ ಥರದ ಸೀರೆಗಳು ಸಿಗ್ತಾವೆ ನಮ್ಮ ಹತ್ರ. ಹೋಲ್ಸೇಲು ಕೊಡ್ತೀವಿ, ರಿಟೇಲಿಗೆ ಕೊಡ್ತೀವಿ. ಮಿನಿಮಮ್ 5 ಪೀಸ್ ಅಂತ ನೀವು ಪರ್ಚೇಸ್ ಮಾಡಲೇಬೇಕಾಗೈತಿ. ಹೋಲ್ಸೇಲ್ ಆದರೆ, ಸಿಂಗಲ್ ಪೀಸ್ ಆದ್ರೆ ರಿಟೇಲ್ ಪ್ರೈಸನ್ನೇ ಇರ್ತೈತಿ.
ಇವು ನೋಡ್ರಿ ಭಾಳ ಹೈಲಿ ಮೋಸ್ಟ್ ಡಿಮ್ಯಾಂಡೆಡ್ ಸೀರೆ ಅಂತಲೇ ಹೇಳ್ಬೋದು. ಬಾರ್ಡರ್ಲೆಸ್ ಟೆಂಪಲ್ ಬಾರ್ಡರ್ ಬರ್ತೈತೆ, ಟೆಂಪಲ್ ಅಂತ ಹೇಳ್ತಾರೆ, ಬಟ್ ಇದು ಗಡ್ವಾಲ್ ಬಾರ್ಡರ್. ಆ ಸೀರೆ ಆಗಲಿ ಇವ ರಾಗವಳಿ ಚೆಕ್ಸ್ ಅಂತ ಹೇಳ್ತಾರೆ. ನಿಮ್ಗಿನ್ನೂ ಅಷ್ಟು ಕ್ಲಿಯರಾಗಿ ಕಾಣಿಸಂಗಿಲ್ಲ. ನೀವು ನಂಬರ್ನ ಒಂದು ಸಲ ಸೇವ್ ಮಾಡ್ಕೊಂಡ್ರಿ ಅಂದ್ರೆ ನಿಮ್ಗೆ ರೆಗ್ಯುಲರಾಗಿ ಅಪ್ಡೇಟ್ ಸಿಗ್ತಿರ್ತೈತಿ. ಮತ್ತು ನಂದು ಕೃಷ್ಣವೇಣಿ ಸಾರಿ ಪೇಜ್ ಐತಿ ಇನ್ಸ್ಟಾಗ್ರಾಮ್ದ, ಫೇಸ್ಬುಕ್ದ. ನೀವು ಎಲ್ಲಿ ನಾನು ಫಾಲೋ ಮಾಡಿದ್ರಂದ್ರೆ ಸೆರೆಗ ಮತ್ತು ಕ್ವಾಲಿಟಿ ಹೆಂಗಿರ್ತೈತೆ ಅಂತ ಎಲ್ಲ ಪೂರ್ತಿ ಎಕ್ಸ್ಪ್ಲೇನ್ ಮಾಡಿರ್ತೇನೆ. ನೀವು ಕಾಟನ್ ಸೀರೆ, ಇಳ್ಕಲ್ ಸೀರೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಂಗಿಲ್ಲ ರೀ, ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಸೀರೆಗಳು.